ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಂಡ್ರೆ ಈ ದಿನ ನಾನು ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಮಾಡುವಂಥ ಹಾಗಲಕಾಯಿ ಗೊಜ್ಜು. ಏನಪ್ಪ ಇವರು ಯಾವಾಗಲೂ ಸಿಂಪಲ್ ಅಂತಾರೆ ಅಂತ ನಾವು ಇಷ್ಟ ಮಾಡ್ತಾರೆ. ಏನು ಹೇಳ್ಕೊಂಡ್ರಿ, ನಮಗೆ ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡ್ಕೊಳ್ಬೇಕಂದ್ರೆ ಈ ಥರ ರೆಸಿಪೀಸ್ನ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಕಣ್ರಿ. ಹಾಗಲಕಾಯಿ ತಿಂದೇ ಇರೋರು ಕೂಡ ತಿಂತಾರೆ, ಅಷ್ಟು ರುಚಿಯಾಗಿದೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗಂತೂ ಸೂಪರ್ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಅದಕ್ಕೆ ಮೊದಲು ನನ್ನ ವೀಡಿಯೋ ಫಸ್ಟ್ ಮಾಡ್ತೇವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಲೇಬೇಡಿ ಕಣ್ರಿ. ಈಗ ಬನ್ನಿ ಬೇಗ ಮಾಡ್ಕೋಣ. ಬೇಗ ಸಾವು ಮಾಡಿ ಯಾವ ರೀತಿ ಟೇಸ್ಟ್ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಮೊದಲಿಗೆ ನಾನು 3 ಹಾಗಲಕಾಯಿ ಆಗೋಷ್ಟು 3 ಹಾಗಲಕಾಯಿ, ಇದೊಂದು ಅರ್ಧ kg ಆಗ್ಬೋದು. ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ. ಅದು ನೋಡಿ ಈ ಥರ ನಿಮ್ಗೆ ಯಾವ ಥರ ಮೀಡಿಯಮ್ ಸೈಜಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಬೋದು. ಇನ್ನೂ ಸಣ್ಣದಾಗಿ ಕಟ್ ಮಾಡ್ಬೋದು. ನಾನು ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ರೌಂಡಾಗಿ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನ ತೆಗೆದುಬೇಕು. ಎಳೆದಾದರೆ ಹಂಗೆ ಹಾಕ್ಕೊಳ್ಳಿ. ಈ ಥರ ಬಲ್ತಿದ್ರೆ ಬೀಜನ ತೆಗೆದುಬಿಡಿ. ನಿಮ್ಗೆ ಈ ಥರ ಕಟ್ ಮಾಡೋ ಇಷ್ಟ ಇಲ್ಲ ಅಂದರೆ ನೀವು ಇನ್ನೂ ಸಣ್ಣದಾಗಿ ಬೇಕಾದರೆ ಕಟ್ ಮಾಡಿ ಮಾಡ್ಕೊಬೋದು. ನೋಡಿ ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿರೋ ಬೀಜನೆಲ್ಲ ತೆಗೆದುಬಿಡೋಣ. ಈಗ ಇದನ್ನ ಚೆನ್ನಾಗಿ ನೋಡಿ ಎಲ್ಲನೂ ಇದೇ ಥರ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ಳಿ. ಈ ಉಪ್ಪು ನೀಟಾಗಿ ವಾಶ್ ಮಾಡಿಬಿಟ್ಟು ಫಸ್ಟು, ಆಮೇಲೆ ಉಪ್ಪು ಅರಿಶಿನ ಸೇರಿಸೋದ್ರಿಂದ ನಮಗೆ ಆ ಕಹಿ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ಈಗ ಸ್ವಲ್ಪ ಉಪ್ಪು ಅರಿಶಿನ ಸೇರಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಫ್ರೈ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ, ಉದ್ದಿನಬೇಳೆ, ಧನಿಯಾ, ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಮತ್ತು ಒಂದು 5 ಬಾಡಿಗೆ ಮೆಣಸು ಸೇರಿಸ್ಕೊಳ್ಳಿ. ಒಂದು ಖಾರಕ್ಕೆ ನೀವು ಖಾರ ಎಷ್ಟು ತಿಂತೀರೋ ಅದ್ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಮೆಂತ್ಯ, ಜೀರಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಳೋದು ತಣ್ಣಗಾಗಬೇಕು. ಅದನ್ನು ಪುಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾವಿನ್ನು ಮೊದಲೇ ಅರಿಶಿನ ಸ್ವಲ್ಪ ಉಪ್ಪಾಗಿ ನೆನೆಸ್ಕೊಂಡಿರೋಂಥ ಹಾಗಲಕಾಯಿನ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದೀನ. ಎಷ್ಟು ಫ್ರೈ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದನ್ನ ಆಗಲೇ ನಮಗೆ ಈ ಹಾಗಲಕಾಯಿ ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಬೇಗ ಈಸಿ ಆಗುತ್ತೆ. ನಮಗೆ ಈ ಹಾಗಲಕಾಯಿ ಗೊಜ್ಜು ಮಾಡಬೇಕು ಅಂತ ಏನು ಅಷ್ಟು ಕಷ್ಟ ಏನಿಲ್ಲ. ನಮ್ಗೆ ಹಾಗಲಕಾಯಿ ಒಂದು ಹುರ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಹಾಗಲಕಾಯಿ ಗೊಜ್ಜು. ಈಗ ನಾವು ಮೊದಲೇ ಫ್ರೈ ಮಾಡ್ಕೊಂಡಿದ್ದ ಮಸಾಲೆನ ಅದನ್ನ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮ ಪೌಡರ್ ರೆಡಿಯಾಗಿದೆ. ನಮ್ಮ ಹಾಗಲಕಾಯಿ ರೆಸಿಪೀಸ್ಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಕಣ್ರಿ. ಇದನ್ನು ಮಾಡಿಕೊಂಡ್ರೆ ನೀವು ಯಾವಾಗ ಬೇಕಾದರೂ ಹಾಗಲಕಾಯಿ ಗೊಜ್ಜನ್ನ ಮಾಡ್ಕೊಬೋದು. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, 1 ಟೊಮೊಟೊ ಆಗೋಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಮೊದಲೇ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಸೇರಿಸ್ಕೊಂಡು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ರಸ, 1 ನಿಂಬೆಹಣ್ಣು ಗಾತ್ರ ಹುಣ್ಸೆಹಣ್ಣ ನೀರಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ಕಿವುಚಿ ಆ ರಸ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು, ನಿಮಗೆ ಗೊಜ್ಜು ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನ ಕುಕ್ ಮಾಡಿಕೊಂಡ್ರೆ ರೆಡಿ ಆಯಿತು ನಮ್ಮ ಹಾಗಲಕಾಯಿ ಗೊಜ್ಜು. ಸಿಂಪಲಾಗಿ ನೀವು ಇದೇ ಥರ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಈಗ ನೋಡಿ ರೆಡಿ ಆಯಿತು ನಮ್ಮ ಹಾಗಲಕಾಯಿ ಗೊಜ್ಜು. ಈಗಂತೂ ಬಾಯ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ.